ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರೋ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ಸಂಚಿಕೆ ನೋಡೋಣ ಬನ್ನಿ. ಅಜಿತ್ ನಮ್ಮಿಬ್ರು ಮದ್ವೆನ LED ಸ್ಕ್ರೀನ್ ಅಲ್ಲಿ ಲೂಪ್ ತರ ಮಾಡ್ಬೇಕು ಅಂದ್ರೆ ಆ ವ್ಯವಸ್ಥೆನೂ ಮಾಡೋಣ. ಅದಕ್ಕೆ ಅಜ್ಜಿ ಹೇಳ್ತಾರೆ, ನೀನ್ ಏನ್ ಮಾಡಿದ್ರು ನಾನ್ ಈ ಮನೆ ಸೊಸೆ ಅಂತ ಇವಳನ್ನ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ, ಟೀ ಮಾರೋಳು ಬರೀ ಚಿಲ್ರೆ ಮಾತ್ರ ಎಣ್ಸಿರ್ತಾಳೆ ಅಜ್ಜಿ, ಲಕ್ಷದ ವ್ಯವಹಾರ ಎಲ್ಲ ಹೇಗ್ ಗೊತ್ತಿರುತ್ತೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಹೆಣ್ಣು ಸಂಸಾರದ ಕಣ್ಣು ಅಂತ ಸುಮ್ನೆ ಹೇಳಿಲ್ಲ ಅಪೇಕ್ಷಾ. ತಿಂಗಳು ಮನೆ ವ್ಯವಹಾರಗಳನ್ನ ಮೇಂಟೈನ್ ಮಾಡ್ಬೇಕಾಗಿರೋದು ಲಕ್ಷದ ವಿಚಾರಗಳು ಅಲ್ಲ. ನೀನೇ ಹೇಳ್ದಲ್ಲ ಸ್ವಲ್ಪ ಹೊತ್ತಲ್ಲಿ ಚಿಲ್ರೆ ಕಾಸು ಅಂತ, ಆ ಚಿಲ್ರೆ ಕಾಸಲ್ಲಿ ಇರ್ಬೇಕು ತಿಳುವಳಿಕೆ. ಭೂಮಿ ಇವತ್ತು ಹೊರಗಡೆ ಹೋಗಿ ಏನಾರು ತರಬೇಕು ಅಂದ್ರೆ 10-20 ಬಾರ್ಗಿಂಗ್ ಮಾಡೇ ಉಳಿಸೋದವಳು. ಇವತ್ತಿಗೆ 10-20 ಮಾತ್ರನೇ. ಅದೇ ತರ ಮಾಡ್ತಾ ಹೋದ್ರೆ 10,000 ಲಕ್ಷ ಕೋಟಿ ಆಗುತ್ತೆ. ಹೀಗೆ ಒಂದೊಂದ್ ರೂಪಾಯಿ 10 ರೂಪಾಯಿ ಕೂಡಾಕಿನೇ ಈ ನಾವೆಲ್ಲ ಕುತ್ಕೊಂಡ್ ತಿಂತಾ ಇರೋದ್ನ ಈ ಸಾಮ್ರಾಜ್ಯನ ಕಟ್ಟಿದ್ದು ಈ ಅಜ್ಜಿ. ಅಜ್ಜಿ ನಾನ್ ಹೇಳ್ತಾ ನಿಜನೋ ಅಲ್ವೋ ಅಂತ ಅಜಿತ್ ಕೇಳ್ತಾನೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ನನಗೂ ಅವಳಿಗೂ ಹೋಲಿಕೆ ಮಾಡೋದ್ ಬೇಡ, ನನ್ಗೆ ಇಡ್ಸಲ್ಲ. ನೀನ್ ಹೆಂಡ್ತಿ ಅಂತ ಅನ್ಕೊಂಡು ಮನೆ ಒಳಗ್ ಕರ್ಕೊಂಡ್ ಬಂದೆ. ನಿಮ್ಮಮ್ಮ ಸೊಸೆ ಅಂತ ಮೆಚ್ಕೊಂಡು ಒಪ್ಕೊಂಡು ಮೆರೆಸ್ತಾ ಇದ್ದಾಳೆ. ಅಷ್ಟು ಸಾಕು. ನಮ್ಮನೆ ಖರ್ಚು ವೆಚ್ಚಗಳಲ್ಲಿ 3ನೇವ್ರು ಮೂಗ್ ತುರ್ಸೋದ್ ನನ್ಗಿಷ್ಟ ಇಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ಭೂಮಿ ನಿಮ್ಗೆ 3ನೇವಳ? ಹಾಗಾದ್ರೆ ಇವತ್ತಿಂದ ನಾನು ಈ ಮನೆಗೆ 3ನೇವನೇ. ಇನ್ಮೇಲಿಂದ ಈ ಮನೆಯಲ್ಲಿ ನಮ್ಮಿಬ್ರು ಖರ್ಚು ವೆಚ್ಚನ ನಾನೇ ಕೊಡ್ತೀನಿ. ಅದಕ್ಕೆ ಸಕ್ರೆ, ಅಜ್ಜಿತ ಏನು ಮಾತಾಡ್ತಾ ಇದೀಯ ಅಂತ ಅಜ್ಜಿ ಕೇಳ್ತಾಳೆ. ಅಲ್ಲ ಅಮ್ಮ, ಅಜ್ಜಿ ನನ್ನ ಹೆಂಡ್ತಿನ 3ನೇವಳು ಅಂತಿದ್ರೆ ಅದನ್ನ ಕೇಳಿಸ್ಕೊಂಡು ನಾನು ಹೇಗಿರ್ಲಿ? ಅದಕ್ಕೇನೆ ಇನ್ಮೇಲೆ ಈ ಮನೇಲಿರೋ ರೆಂಟು, ಊಟ, ತಿಂಡಿ, ಮಲ್ಗೋದಕ್ಕೆ ಅದಕ್ಕೆಲ್ಲಾ ಖರ್ಚುನು ನಾನೇ ನೋಡ್ಕೋತೀನಿ, ನಾನೇ ಕೊಡ್ತೀನಿ. ಅದಕ್ಕೆ ಭೂಮಿ ಹೇಳ್ತಾಳೆ, ರೀ ಹೀಗೆಲ್ಲ ನೀವು ಮಾತಾಡ್ಬೇಡಿ. ಫಸ್ಟ್ ನೀವು ಅಜ್ಜಿ ಹತ್ರ ಕ್ಷಮೆ ಕೇಳಿ. ನನಗೋಸ್ಕರ ನೀವು ಹೀಗೆಲ್ಲ ಮಾತಾಡೋದು ಸರಿ ಇಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ನೀನ್ ಕುತ್ತಿಗೆ ತಾಲಿ ಕಟ್ಟಿ 7 ಹೆಜ್ಜೆ ಇಡ್ಬೇಕಾದ್ರೆ ನೀನ್ ಕಷ್ಟ ಸುಖನ ಸಮವಾಗಿ ಹಂಚ್ಕೋತೀನಿ ಅಂತ ನನಗ್ ನಾನೇ ಕಮಿಟ್ಮೆಂಟ್ ತಗೊಂಡಿದ್ದೀನಿ. ಈ ಮನೇಲಿ ನಿನಗೇನ್ ಸಿಗುತ್ತೋ ಅದನ್ನ ನಾನು ತಗೋತೀನಿ, ನನ್ಗೇನ್ ಸಿಗುತ್ತೋ ಅದು ನಿನಗೂ ಸಿಗ್ಬೇಕು. ಅದಕ್ಕೆ ಅಜಿತ್ ಹೇಳ್ತಾನೆ, ಚಿನ್ನ ನಾನು ಇನ್ಮೇಲೆ ನಿಂಗೊಂದು ಬುಕ್ ತಗೊಂಡ್ ಬರ್ತೀನಿ, ಅದನ್ನ ಇನ್ಮೇಲಿಂದ ನೀನ್ ಲೆಕ್ಕ ಹಾಕು. ಒಂದೊಂದು ಅಕ್ಕಿ ಕಾಳದ್ ಲೆಕ್ಕನೂ ಬರ್ದಿಡು. ತಿಂಗಳೆಲ್ಲ ಆದ್ಮೇಲೆ ಲೆಕ್ಕ ಹಾಕಿ ಕೌಂಟ್ ಮಾಡ್ಕೊಟ್ಬಿಡೋಣ, ನಮ್ಗೆ ಆ ಋಣ ಬೇಡ. ಅದಕ್ಕೆ ಅಜ್ಜಿ ಹೇಳ್ತಾರೆ, ನಮ್ಮ ಮನೇಲಿ ಕುಡಿಯೋ ನೀರಿಗೆ, ತಿನ್ನೋ ಅನ್ನಕ್ಕೆ ಲೆಕ್ಕ ಇಡೋ ಪದ್ಧತಿ ನಮ್ಮ ಮನೇಲಿ ಇಲ್ಲ. ನಾನು ಅವಕಾಶ ಕೊಡೋದಿಲ್ಲ. ಈಗೇನು ಅವಳನ್ನ ನಾವು ಲೆಕ್ಕದಲ್ಲಿ ಸೇರ್ಸ್ಕೋಬೇಕು ಅಷ್ಟೇ ತಾನೇ, ಅವಳಗ ಅಲ್ಲೇ ಕುತ್ಕೊಳಕ್ ಹೇಳು. ಅದಕ್ಕೆ ಅಜಿತ್ ಹೇಳ್ತಾನೆ, ಇದು ನಮ್ಮ ಅಜ್ಜಿ ಅಂದ್ರೆ. ಚಿನ್ನ ನಾನು ನಿಂಗೆ ಹೇಳಿದ್ನೆಲ್ಲ ಡೈರಿಲೆಲ್ಲ ಲೆಕ್ಕ ಬರಬೇಕು, ಅದೆಲ್ಲ ಲೆಕ್ಕ ಇಡು ಅಂತ, ಅದೆಲ್ಲ ಉಫಿ ಅವೆಲ್ಲ ಬಿಟ್ಬಿಡು. ಈಗ ಇವ್ರದ್ರ ಜೊತೆನೆ ಕುತ್ಕೊಂಡು ಅಜ್ಜಿ ಹೇಳಿದಾರಲ್ಲ, ನೀನು ಇದ್ರಲ್ಲಿ ಮಿಂಗಲ್ ಆಗು. ಯಾಕೆ ಬೇರೆ ಕಡೆ ಎಲ್ಲ ಕುತ್ಕೋತ್ಯಾ? ನಮ್ಮ ಅಮ್ಮನ ಪಕ್ಕನೇ ಜಾಗ ಇದೆ, ಅಮ್ಮ ಒಂಚೂರು ಜಾಗ ಬಿಡಮ್ಮ ಅಂತ ಹೇಳಿ ಆ ಚೇರ್ ಮೇಲೆ ಕುಣಿಸ್ಬಿಟ್ಟು ಹೋಗ್ತಾನೆ ಅಜ್ಜಿ. ಅಪೇಕ್ಷೆ ಹೇಳ್ತಾಳೆ, ಅಜ್ಜಿ ಈ ಸತಿ ರೇಷನ್ ಬಿಲ್ ತುಂಬಾ ಬಂದಿದೆ ಅಜ್ಜಿ. ಇಷ್ಟ ದಿನ ಒಂದೊತ್ತು ತಿಂತಾ ಇದ್ದವರು ಇಲ್ಲಿ ನಮ್ಮನೆಗ್ ಬಂದ್ಮೇಲೆ 5 ಹೊತ್ತು ತಿನ್ನಕ್ ಶುರು ಮಾಡಿದಾರೆ ಅಜ್ಜಿ. ಅಷ್ಟೇ ಅಲ್ಲ ಅಜ್ಜಿ, ದಿನಸಿ ತರಕಾರಿ ಸಾಮಾನುಗಳೆಲ್ಲ ಇವಳು ಇಷ್ಟ ಬಂದಾಗ ತರ್ತಾ ಇದ್ದಾಳಜ್ಜಿ. ನಮ್ಮನೆಗೆ ಅಂತ ದಿನಸಿ ತಂದಿ ಎಲ್ಲೆಲ್ಲಿ ಸಾಗಾಗ್ತಿದ್ದಾಳೋ ಏನೋ. ಅವಾಗ ಸಂಗೀತ ಅಪ್ಪೋ ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಅಪೇಕ್ಷೆ ಹೇಳ್ತಾ ಇರೋದ್ರಲ್ಲಿ ಯಾವ ತಪ್ಪು ನನಗೆ ಕಾಣಿಸ್ತಾ ಇಲ್ಲ. ಶ್ರೀಮಂತಿಗೆ ನೋಡಿದ ತಕ್ಷಣ ಬಡತನ ಜೀವನ ಮರ್ತ್ಬಿಟ್ಟ ನೀನು? ಇಲ್ಲ ಚೌಕಾಸಿ ಮಾಡೋದನ್ನ ಮರ್ತ್ಬಿಟ್ಟಿದ್ಯಾ, ಇಲ್ಲ ಸುಳ್ಳು ಹೇಳ್ತಾ ಇದೀಯಾ? ಅದಕ್ಕೆ ಭೂಮಿ ಹೇಳ್ತಾಳೆ, ಅಜ್ಜಿ ಅಂತ. ಅದಕ್ಕೆ ಅಜ್ಜಿ ಕೈ ಅಡ್ಡ ಹಾಕಿ ಹೇಳ್ತಾರೆ, ಇವಳು ಬಂದಾಗಿಂದ ಮನ್ಸ್ಗೆ ನೆಮ್ಮದಿನೇ ಇಲ್ಲ, ನಾನು ಹೋಗಿ ಧ್ಯಾನ ಮಾಡ್ತೀನಿ ಅಂತ ಹೇಳಿ ಅಜ್ಜಿ ರೂಮ್ಗೆ ಎದ್ದೋಗ್ಬಿಡ್ತಾರೆ. ಅವಾಗ ಭೂಮಿಗೆ ತುಂಬಾ ನೋವಾಗುತ್ತೆ. ಭೂಮಿನೂ ಸಹ ಅಜ್ಜಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು ರೂಮ್ಗೆ ಬರ್ತಾರೆ. ಬಂದ್ ನಿಂತಿರ್ತಾರೆ. ಅಜ್ಜಿ ಧ್ಯಾನ ಮಾಡಿ 1 ನಿಮಿಷ ರಿಲ್ಯಾಕ್ಸ್ ಆಗ್ಬೇಕು ಅನ್ನೋಷ್ಟರಲ್ಲಿ ಇಲ್ಲಿಗೂ ಬಂದ ನೀನು ಅಂತ ಕೇಳ್ತಾರೆ. ಅವಾಗ ಅಲ್ಲಿ ಸಂಗೀತ ಹೇಳ್ತಾಳೆ, ಅಮ್ಮ ನನ್ ಸೊಸೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದಾಳೆ, ಅವಳಿಗೆ 2 ನಿಮಿಷ ಟೈಮ್ ಕೊಡಮ್ಮ. ಅಜ್ಜಿ, ನಾನು ನಿನ್ ಧ್ಯಾನ ಹಾಳು ಮಾಡ್ಬೇಕು ಅಂತ ಬರ್ಲಿಲ್ಲ, ನನ್ ಬಗ್ಗೆ ಒಂದು ಸ್ಪಷ್ಟನೆ ಕೊಡೋಣ ಅಂತ ಬಂದೆ. ನಿಜ ಅಜ್ಜಿ, ನಾನ್ ಬಡತನಲ್ಲಿ ಇದ್ದಿದ್ರು 3 ಟೈಮು ಕಜ್ಜಾಯ ಟೀ ಮಾರಿದ್ರು ನಾವು ಬಡತನದಲ್ಲೇ ಇರ್ತಿದ್ವಿ. ಒಂದ್ ಪಾಲನ್ ದುಃಖ ಅಂತಾನೂ ಇರ್ತಿರ್ಲಿಲ್ಲ. ಮನೇಲಿ ಶಾಂತಿ ಇತ್ತು, ಮನೇಲೆಲ್ಲ ಹೊತ್ತಿ ಹಾಸಿ ಮನೆ ತುಂಬಷ್ಟು ಸಂತೋಷ ಇತ್ತು. ಅದಕ್ಕೆ ಅಜ್ಜಿ ಕೇಳಿದ್ರು, ಹಂಗಾದ್ರೆ ನನ್ ಮನೇಲಿ ಮನಸಾಕ್ಷಿ ಇಲ್ಲ ಅಂತ ಹೇಳ್ತಿದ್ಯಾ ಅಂತ. ಅದಕ್ಕೆ ಭೂಮಿ ಹೇಳ್ತಾಳೆ, ಅಜ್ಜಿ ಅದ್ ಖಂಡಿತ ಇದೆ. ನಿಮ್ಗೆ ನನ್ ಮೇಲೆ ತುಂಬಾ ಬೇಸರನೂ ಇದೆ, ಆ ಬೇಸರಕ್ಕೂ ನ್ಯಾಯವಾದ ಕಾರಣನೂ ಇದೆ. ಒಂದ್ ವಿಚಾರದಲ್ಲಿ ಮಾತ್ರ ನೀವು ನನ್ ಬಗ್ಗೆ ತಿಳ್ಕೊಳ್ಳಿ ಅಜ್ಜಿ, ನಿಮ್ ಮೊಮ್ಮಗನ್ ಶ್ರೀಮಂತಿಕೆ ನೋಡಿ ನಾನ್ ಪ್ರೀತಿಲಿ ಬಿದ್ದೋಳಲ್ಲ. ಶ್ರೀಮಂತಿಕೆ ಬಂತು ಅಂತ ನಾನ್ ಬಡತನ ನಾನ್ ಮರ್ತೂ ಇಲ್ಲ. ಇನ್ನು ಸುಳ್ಳಿನ ಲೆಕ್ಕ ಅಂತೂ ನನ್ ಜೀವನದಲ್ಲೇ ಇಲ್ಲ. ಅದಕ್ಕೆ ಸಂಗೀತ ಹೇಳ್ತಾಳೆ, ಹೌದಮ್ಮ, ಅವಳು ಈ ಮನೆ ಸೊಸೆ, ಅವಳು ಮನ್ಸ್ ಮಾಡಿದ್ರೆ ಹೇಗೆಲ್ಲ ಬೇಕಾದ್ರೂ ಖರ್ಚು ಮಾಡ್ಬೋದು. ಅವಳು ಈ ಮನೇಲಿ ಮಾಡೋ ಕಜಾಯಕ್ಕೆಲ್ಲ ಅವಳೇ ದುಡ್ಡು ಕೊಡೋದು. ನಿಂಗ್ ನಂಬಿಕೆ ಇಲ್ಲ ಅಂದ್ರೆ ಈ ಲೆಟ್ರ್ ನೋಡಮ್ಮ, ಈ ಪೇಪರ್ ನೋಡಮ್ಮ, ಅದು ಲೆಕ್ಕ ಎಲ್ಲ ಎಲ್ಲಿದೆ. ನಮ್ಮ ಮನೇಲಿ ಕಜಾಯ ಮಾಡಿ ಶುರು ಮಾಡ್ದಾಗಿಂದಾನು ಗ್ಯಾಸ್ ತರೋದು ಅವಳೇನೆ. ನಂಗೆ ನಾಳೆ ವಿಚಾರ ಮೇಲೆ ನಂಬಿಕೆ ಇಲ್ಲ, ಯಾಕಂದ್ರೆ ಇವತ್ತು ರಾತ್ರಿ ಮಲಗ್ದವ್ರು ಬೆಳಗ್ಗೆ ಎದ್ದೋಳ್ತೀವಿ ಅನ್ನೋ ನಂಬಿಕೆನೇ ಇಲ್ಲ. ಯಾಕಂದ್ರೆ ಈ ಮನೆ ಋಣ ಎಷ್ಟು ದಿನನೋ ಎಷ್ಟು ತಿಂಗಳು ಗೊತ್ತಿಲ್ಲ. ಇರಷ್ಟು ದಿನ ನಿಮ್ಗಳಲ್ಲಿ ನನ್ನ ಒಬ್ಳು ಮಾಡ್ಕೋಬೋದಲ್ವಾ ಅಜ್ಜಿ?
ನನಗೆ ನಿನ್ನ ಬಗ್ಗೆ ಅಭಿಪ್ರಾಯ ಬದಲಾಗಲ್ಲ ಅಂತ ಅಜ್ಜಿ ಹೇಳ್ತಾರೆ. ಇವತ್ತಿಗೂನು ನನ್ನ ಮೊಮ್ಮಗನ ಆಸ್ತಿ ನೋಡಿ ಅವಳನ್ನ ಮದ್ವೆ ಆಗಿ ಬಂದಿರೋದು. ಹಾಗಾಗಿ ನಿನ್ನ ಬಗ್ಗೆ ನನ್ಗೆ ಯಾವುದೇ ರೀತಿ ಭಾವನೆಗಳು ಚೇಂಜ್ ಆಗಲ್ಲ. ಅಷ್ಟೊತ್ತಲ್ಲಿ ಅಜಿತ್ ಹೇಳ್ತಾನೆ, ಯಾಕೆ ಇವ್ರ ಹತ್ರ ಹೋಗಿ ಕನ್ವಿನ್ಸ್ ಮಾಡ್ತೀಯ ನೀನು? ಅಜಿತ್ ಭೂಮಿ ಕಣ್ಣೀರ್ನ ಹೊರಿಸ್ಬಿಟ್ಟು ನೀನ್ ಅಳೋದ್ ಕಂಡ್ರೆ ನನ್ಗೆ ಇಷ್ಟ ಆಗಲ್ಲ, ಯಾಕಂದ್ರೆ ನೀನ್ ಅಳೋದ್ನ ನಾನು ಸಹಿಸ್ಕೊಳ್ಬೇಕು. ಅಲ್ಲ ಚಿನ್ನ, ನೀನ್ ಯಾವಾಗ್ಲೂ ಬೆಳಗ್ಗೆ ಎದ್ದು ಒಬ್ರಿಗೆ ನೀನ್ ಕ್ಲಾರಿಟಿ ಕರ್ಕೊಂಡು ತಿರ್ಗ್ಲೇಬೇಕಾ? ಆದ್ರೆ ನಮ್ಮ ಅಜ್ಜಿ ಮನ್ಸು ಬೆಣ್ಣೆನೆ, ಆದ್ರೆ ನಿನ್ ವಿಚಾರದಲ್ಲಿ ಬೆಟ್ಟ ಮಾಡ್ಕೊಂಡ್ ಕೂತಿದ್ದಾರೆ ಅಷ್ಟೇ. ನಿನ್ನನ್ ನಾನ್ ನಂಬ್ತೀನಿ, ನಿನ್ನ ನಾನ್ ಪ್ರೀತಿಸ್ತೇನೆ, ಅದ್ರಲ್ಲಿ ಬೋಲಸು ನಮ್ಮಮ್ಮ. ಬಿಟ್ಟಾಕು ಚಿನ್ನ. ಯಾಕೆ ಭೂಮಿ ಹಗ್ಗ ಕೊಟ್ಟಿ ಕೈ ಕಟ್ಟಿಸ್ಕೋ ಕೆಲ್ಸ ಮಾಡ್ತಾ ಇದೀಯ ನೀನು? ನಿಂಗೆ ತುಂಬಾ ಸತಿ ಹೇಳಿದೀನಿ, ನಿನಗೆ ಇಲ್ಲಿ ಅವಮಾನ ಆಗೋ ತರ ನಡ್ಕೋಬೇಡ ಅಂತ. ಅದಕ್ಕೆ ಭೂಮಿ ಹೇಳ್ತಾಳೆ, ನನ್ ಮನ್ಸು ಹಗುರ ಮಾಡ್ಕೊಳಕ್ಕೆ ಸಾಹೇಬ್ರೆ, ನನ್ಗೆ ಅವಾಗ ಅಪ್ಪ ನಾನು ಅಂಗಡಿಯಿಂದ ಬಂದಾಗ ನಾನು ಎಷ್ಟು ಟೀ ಕೊಟ್ಟೆ, ಎಷ್ಟು ಕಜಾಯ ತಿಂದೆ, ಮಧ್ಯಾಹ್ನ ಏನ್ ಊಟ ಮಾಡಿದೆ, ಕರ್ಬೇನ್ ಸೊಪ್ಪು ಆಯ್ದಿಟ್ನ, ಎಷ್ಟು ಕರ್ಬೇನ್ ಸೊಪ್ಪು ಆಯ್ದಿಟ್ಟೆ, ದಿನ ನಮ್ಮ ಅಪ್ಪನ ಹತ್ರ ನಾನು ಒಪ್ಪಿಸ್ತಿದ್ದೆ. ಆದ್ರೆ ಈ ಮನೆಗ್ ಬಂದ್ಮೇಲೆ ನನ್ನ ಆಸೆಗಳನ್ನ ಯಾರ ಹತ್ರ ಹೇಳ್ಕೊಳ್ಳಿ ಸಾಹೇಬ್ರೆ? ನನ್ ಮನ್ಸನ್ನೆಲ್ಲ ಈ ಸಮಾಧಿ ಮಾಡ್ಕೊಬಿಟ್ಟಿದೀನಿ. ಯಾರ ಹತ್ರ ಏನ್ ಹೇಳ್ಕೊಳ್ಳಿ? ನಂದೇ ತಪ್ಪು ಅಂತ ಹೇಳಿದಾಗ ಅದಕ್ಕೆ ನಾನು ಉತ್ತರ ಕೊಡ್ಲಿಲ್ಲ ಅಂದ್ರೆ ತಪ್ಪು ನಂದೇ ಆಗತ್ತೆ. ನಾನು ಯಾರ ಹತ್ರ ಹೇಳ್ಕೊಳಕ್ಕಾಗತ್ತೆ? ಬೇರೆಯವ್ರ ಹತ್ರ ಯಾರ ಹತ್ರನೂ ಹೇಳ್ಕೊಳಲ್ಲ. ನಿಮ್ಮ ಹತ್ರ ನಾನು ಹೇಳ್ಕೊಬೋದಾ? ನನ್ನ ಹತ್ರ ಹೇಳ್ಕೊ. ಸೇಮ್ ನಿಮ್ ತಂದೆ ಹತ್ರ ಹೇಗ್ ಹೇಳ್ಕೊತಿದ್ದೋ ಹಾಗೆ ನಾನ್ ಇನ್ಮೇಲ್ ಕೇಳಿಸ್ಕೊತೀನಿ. ಅದಕ್ಕೆ ಭೂಮಿ ಹೇಳ್ತಾಳೆ, ನಮ್ಮ ಅಪ್ಪನ ಹತ್ರ ಹೇಳಿದ್ರೆ ನಂಗೆ ಸಂತೋಷ ಸಿಕ್ತಿತ್ತು, ಖುಷಿ ಅನ್ಸ್ತಿತ್ತು. ಆದ್ರೆ ನಿಮ್ಮ ಹತ್ರ ಹೇಳಿದ್ರೆ ಮತ್ತೆ ಮನೆಗೆ ಹೋಗಿ ರಂಪ ರಾಮಾಯಣ ಎಲ್ಲ ಮಾಡ್ತೀರಾ, ಅದಕ್ಕೆ ಬೇಜಾರು ಸಾಹೇಬ್ರೆ. ಅದಕ್ಕೆ ನಾನ್ ನಿಮ್ಮ ಹತ್ರ ಏನು ಹೇಳೋದೇ ಇಲ್ಲ. ಯಾರು ಬೈದ್ರೆ ಬೇಯಿಸ್ಕೊಂಡು ಸುಮ್ನಾಗ್ತೀನಿ ಅಷ್ಟೇ ಅಂತ ಹೇಳಿ ಭೂಮಿ ಹೊರಟೋಗ್ತಾಳೆ. ಆದ್ರೆ ಅಜಿತ್ಗೆ ಫೀಲ್ ಶುರು ಆಗುತ್ತೆ. ಕೃಷ್ಣಂಗೂ ಗೊತ್ತು ರಾಧೆ ನನ್ನವಳಲ್ಲ ಅಂತ, ನನಗೂ ಗೊತ್ತು ಭೂಮಿ ನನ್ನವಳಲ್ಲ ಅಂತ. ಆದ್ರೂ ಅವಳು ಕೊರಗಿದ್ರೆ ನನ್ನ ಮನ್ಸು ಮರ್ಗಕ್ ಶುರು ಆಗುತ್ತೆ. ಇವಳು ನನ್ನ ಹುಡುಗಿ ಅಲ್ದೇ ಇದ್ರು ಇವಳು ನನ್ನ ಗೆಳತಿ ಅಂತೂ ಹೌದು. ನನಗಂತೂ ಇವಳಿಗೆ ಸಹಾಯ ಮಾಡ್ಲೇಬೇಕು. ಆದ್ರೆ ಇವಳು ಯಾವತ್ತಿದ್ರು ನನ್ ಗೆಳತೀನಿ, ಇವಳ ಜೊತೆ ಯಾವಾಗ್ಲೂ ಮುಕ್ತವಾಗಿರ್ಬೇಕು. ಅವಳು ನೋವು ಸಂಕಟನ ಹೇಳ್ಕೋತಾರ ನಾನ್ ಮಾಡ್ಕೋಬೇಕು ಅಂತ ಹೇಳಿ ಅಜಿತ್ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ಕಟ್ ಮಾಡಿದ್ರೆ ಎಲ್ಲ ಊಟ ಕೂತಿರ್ತಾರೆ. ಸಂಗೀತ ಹೇಳ್ತಾರ್ರಿ, ಆ ರಾಣ ಅವರು ನಿಮ್ಗೆ ಫೈನಾನ್ಷಿಯಲ್ ಕೊಟ್ಟಾದ್ಮೇಲಂತೂ ಫೋನ್ ಹಿಡ್ಕೊಂಡು ಕೂತ್ ಬಿಟ್ಟಿದ್ದಾರೆ. ಯಾವಾಗ ನೋಡಿದ್ರು ಊಟದಲ್ಲೂ ಫೋನು, ಬೆಳಗ್ಗೆನೂ ಫೋನು, ಸಂಜೆನೂ ಫೋನ್ ಬಿಟ್ಬಿಟ್ಟು ಊಟ ಮಾಡ್ರಿ ನೀವು. ಹೌದು, ಇಲ್ಲ ಕಣೆ, ಈಗ ಆರ್ಡರ್ ಸಿಕ್ಕಿದೆ, ಹಾಗಾಗಿ ಆಫೀಸ್ ಪ್ರೊಸೀಜರ್ ಎಲ್ಲ ಮುಗಿಸ್ತಾ ಇದೀನಿ ಕಣೆ ಅಂತ ರಾಣ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಮನೆ ಕರೆದಿ ಊಟ ಕೇಳೋಣ ಅಂತ ಅನ್ಕೊಂಡಿದೀನಿ, ನಿಮ್ದೆಲ್ಲ ಪರ್ಮಿಷನ್ ಕೇಳೋಣ ಅನ್ಕೊಂಡು. ಶ್ರವಣ್ ಏನ್ ಅನ್ಕೋತಾನೋ ಏನೋ ಅಂತ ಸುಮ್ನಾದೆ ಅಂತ. ಅದಕ್ಕೆ ಶ್ರವಣ್ ಹೇಳ್ತಾರೆ, ನಂದೇನಿಲ್ಲ ಪ್ರಾಬ್ಲಮ್, ಬಾಬಾ ಕರೀರಿ, ಖಂಡಿತ ಬೇಜಾರೇನಿಲ್ಲ ಅಂತ. ಅದಕ್ಕೆ ಸಂಗೀತನ್ ಕೇಳ್ತಾಳೆ, ನಾಳೆ ರಾತ್ರಿ ಊಟಕ್ಕೆ ಕರೀಲ್ಲ ಅಂತ. ನಾಳೆ ರಾತ್ರಿ ಯಾಕೆ, ಇವತ್ತು ರಾತ್ರಿನೇ ಕರೀರಿ ಅಂತ. ಇಲ್ಲ ನೀನ್ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ನಾಳೆ ರಾತ್ರಿ ಕರಿತೀನಿ ಅಂತ ಹೇಳಿ ರಾಣಂಗೆ ಫೋನ್ ಮಾಡ್ತಾನೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ರಾಣ ಸರ್ ನಮಸ್ತೆ. ನಿಮ್ಮಿಂದ ಉಪಕಾರ ಆಯ್ತು, ಆಗ ನಿಮ್ಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ನಾಳೆ ರಾತ್ರಿ ಊಟಕ್ಕೆ ಕರಿತಾ ಇದ್ದೀನಿ, ಬರ್ತೀರಾ ಅಂತ ಕೇಳ್ತಾನೆ. ಅವಾಗ ರಾಣಂಗೂ ಮತ್ತೆ ಅವ್ರ ಮಗಳಿಗೂ ತುಂಬಾ ಭಯ ಆಗುತ್ತೆ. ಹಾಗಾದ್ರೆ ನಾಳೆ ಏನಾಗುತ್ತೆ? ರಾಣ ಊಟಕ್ಕೆ ಬರ್ತಾನ? ಅಜ್ಜಿ ಕೈಯಲ್ಲಿ ಅವ್ನು ಸಿಗಾಕೋತಾನ? ಹಾಗಾದ್ರೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಜೈ ಶ್ರೀರಾಮ್.